ಹೆಲೋ, ನಾನು ಪ್ರೀತಿ. ನನ್ನ ಚಾನಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಕೊಡಿ. ಇವತ್ತು ನಾವು ಕೊಲ್ಲತರು ಚಟ್ನಿ, ಡ್ರೈ ಫಿಶ್ ಚಟ್ನಿ ಮಾಡುವುದು ಹೇಗೆ ಎಂದು ನೋಡುವ. ಇದು ಕೊಲ್ಲತರು ಅಂದರೆ ಕನ್ನಡದಲ್ಲಿ ಕರೆಯುತ್ತಾರೆ, ತುಳುವಲ್ಲಿ ನಾವು ಗೋಲೈ ಅಂತ ಹೇಳ್ತೇವೆ, ಇಂಗ್ಲಿಷಲ್ಲಿ ಆಂಚೋವಿ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಇದು ಕೊಲ್ಲತರು ಮೀನು ತಗೊಂಡಿದ್ದೇನೆ. ಇದರಲ್ಲಿ ಉಪ್ಪು ಇಲ್ಲ, ಸೊ ಇದು ಚಟ್ನಿ ಮಾಡುವಾಗ ನಾನಿಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಒಂದು ವೇಳೆ ಅದರಲ್ಲಿ ಆಲ್ರೆಡಿ ಉಪ್ಪು ಇದ್ದರೆ ನೀವು ಇಲ್ಲಿ ಉಪ್ಪು ಸೇರಿಸುವ ಅಗತ್ಯ ಇಲ್ಲ. ಹಾಗಾದರೆ ಬನ್ನಿ ಶುರು ಮಾಡೋಣ. ಸೊ ಇದು ಒಣಮೀನು ಚಟ್ನಿ ಮಾಡಲು ಬೇಕಾದ ಸಾಮಗ್ರಿಗಳು ಹೀಗಿವೆ. ನಾನಿಲ್ಲಿ 70 ಗ್ರಾಮ್ ಕೊಲ್ಲತರು ತಗೊಂಡಿದ್ದೇನೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 4 ರಿಂದ 5 ಒಣಮೆಣಸು, ಸಣ್ಣ ಗಾತ್ರದಷ್ಟು ಹುಳಿ, ಉಪ್ಪು ರುಚಿಗೆ ತಕ್ಕಷ್ಟು, 1 ಸಣ್ಣ ಬೌಲ್ ತೆಂಗಿನ ತುರಿ, 4 ರಿಂದ 5 ಬೆಳ್ಳುಳ್ಳಿ ಎಸಳು, 1 ಸಣ್ಣ ತುಂಡು ಶುಂಠಿ. ಸೊ ಇಷ್ಟೆಲ್ಲ ಸಾಮಗ್ರಿಗಳು ನಾವು ಇವತ್ತು ಕೊಲ್ಲತರು ಚಟ್ನಿ ಮಾಡಲು ಬೇಕಾಗಿದೆ. ಇದೇ ಸೇಮ್ ಮಸಾಲ ನೀವು ಬೇರೆ ಒಣ ಮೀನು ಚಟ್ನಿ ಮಾಡಲು ಸಹ ಯೂಸ್ ಮಾಡಬಹುದಾಗಿದೆ. ಗ್ಯಾಸ್ ಆನ್ ಇಟ್ಟು ಒಂದು ಬಾಣಲೆ ತಕೊಳ್ಳಿ. ಬಾಣಲೆ ಬಿಸಿ ಆದ ನಂತರ ನಾವು ತೆಗೆದಿಟ್ಕೊಂಡಂತ ಒಣಮೆಣಸು ಫ್ರೈ ಮಾಡುವ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ಇದು ಸ್ವಲ್ಪ ಲೈಟ್ ಫ್ರೈ ಆದ ನಂತರ ನಾವಿದಕ್ಕೆ ಕೊತ್ತಂಬರಿ ಸೇರಿಸಿ ಮತ್ತೆ ಫ್ರೈ ಮಾಡುವ. ಈಗ ನಾವು ತೆಗೆದಿಟ್ಕೊಂಡಂತ ಕೊತ್ತಂಬರಿ ಹಾಕೊಳ್ಳುವ. ಇದು ಸ್ವಲ್ಪ ಲೈಟ್ ಬ್ರೌನ್ ಆಗಲಿ. ಎಣ್ಣೆ ಹಾಕುವ ಅಗತ್ಯ ಇಲ್ಲ, ಡ್ರೈ ಫ್ರೈ ಮಾಡಿದ್ರೆ ಸಾಕು. ಈಗ ಮೆಣಸು ಮತ್ತೆ ಕೊತ್ತಂಬರಿ ಫ್ರೈ ಆಗಿದೆ. ಗ್ಯಾಸ್ ಫುಲ್ ಸ್ಲೋ ಇಟ್ಟು ಇದನ್ನು ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ. ಈಗ ಇದು ಮಸಾಲೆಗೆ ನಾವು ಕೊತ್ತಂಬರಿ ಮತ್ತೆ ಮೆಣಸು ತಗೊಂಡಿದ್ದೇವೆ. ಅದಕ್ಕೆ ನಾವು ಹುಳಿ ತೆಗೆದಿಟ್ಕೊಂಡಂತ ಹುಳಿ, ಶುಂಠಿ, ಬೆಳ್ಳುಳ್ಳಿ ಸೇರಿಸಿ ಇದನ್ನು ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಗ್ರೈಂಡರ್ ಅಲ್ಲಿ ರುಬ್ಕೊಳ್ಳುವ. ಇಲ್ಲಿ ನೋಡಿ, ನಮ್ಮ ರುಬ್ಬಿಟ್ಕೊಂಡ ಮಸಾಲ ರೆಡಿ ಆಗಿದೆ. ಇದಿಷ್ಟು ಗರಿ ಗರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು. ಈಗ ಇದೇ ಬಾಣಲೆಗೆ ನಾವು ಬಾಣಲೆ ಬಿಸಿ ಆದ ನಂತರ ನಾವು ಮೀನನ್ನು ಸೇರಿಸಿಕೊಂಡು ಡ್ರೈ ಫ್ರೈ ಮಾಡುವ. ಇದು ಲೈಟ್ ಕೆಂಪಾಗೋ ತನಕ ಫ್ರೈ ಮಾಡಿದ್ರೆ ಸಾಕು. ಜಾಸ್ತಿ ಫ್ರೈ ಮಾಡಿದ್ರೆ ಅದು ಕಹಿ ಬರುತ್ತೆ. ಸೊ ಲೈಟ್ ಕೆಂಪಾಗಿ ಫ್ರೈ ಆಗೋ ತನಕ ನೋಡಿ. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಈಗ ಇಲ್ಲಿ ನೋಡಿ, ನಮ್ಮ ಮೀನು ಡ್ರೈ ರೋಸ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡಿ ತಣ್ಣಾದ ನಂತರ ಇದರ ಕ್ಲೀನ್ ಮಾಡಬೇಕು. ಇದರ ತಲೆ ಮತ್ತೆ ಹೊಟ್ಟೆ ಹತ್ರ ಸ್ವಲ್ಪ ಇದನ್ನು ತೆಗೆದು ಬಿಸಾಕ್ಬೇಕು, ಇಲ್ಲ ಕೈ ಇರ್ತದೆ. ಆ ನಂತರ ಇದೇ ರೀತಿ ಫುಲ್ ಆಗಿ ನೀವು ಯೂಸ್ ಮಾಡಬಹುದು, ಅಥವಾ ಬೇಕಿದ್ರೆ ನೀವು ಈ ಮೀನನ್ನು 2 ತುಂಡು ಮಾಡಿ ಚಟ್ನಿಗೆ ಯೂಸ್ ಮಾಡಬಹುದು, ನಿಮ್ಮ ಇಷ್ಟ. ಇಲ್ಲಿ ನೋಡಿ, ನಮ್ಮ ಮೀನು ಕ್ಲೀನ್ ಮಾಡಿಟ್ಕೊಳ್ಳೋದು ರೆಡಿ ಆಗಿದೆ. ಇದನ್ನೀಗ ಇಲ್ಲಿ ನಾವು ತೆಗೆದಿಟ್ಕೊಂಡಂತ ಮಸಾಲೆಗೆ ಸೇರಿಸಿಕೊಳ್ಳುವ. ನಾನು ಆಲ್ರೆಡಿ ಹೇಳಿದ್ದೇನೆ ಇದು ಮೀನಲ್ಲಿ ಉಪ್ಪು ಇಲ್ಲ ಅಂತ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಆನಂತರ ಇದನ್ನು ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಜೊತೆಗೆ. ಇದು ಒಳ್ಳೆ ರೀತಿ ಮಿಕ್ಸ್ ಆದ ನಂತರ ಉಪ್ಪು ಖಾರ ಎಲ್ಲ ಮಸಾಲೆ ಒಟ್ಟಿಗೆ ಮೀನೊಟ್ಟಿಗೆ ಮಿಕ್ಸ್ ಆದ ನಂತರ ನಾವಿಲ್ಲಿ ತೆಗೆದಿಟ್ಕೊಂಡಂತ ತೆಂಗಿನಕಾಯಿ ಸೇರಿಸ್ಕೊಳ್ಳುವ. ಇದನ್ನು ಸಹ ಒಳ್ಳೆ ರೀತಿ ಮಿಕ್ಸ್ ಮಾಡಿ. ಅಲ್ಲಿಗೆ ನಮ್ಮದು ಚಟ್ನಿ, ಒಣ ಮೀನು ಚಟ್ನಿ, ಕೊಲ್ಲತರು ಚಟ್ನಿ ರೆಡಿ ಆಗುತ್ತದೆ ನೋಡಿ. ಇದನ್ನು ನಾವು ಕುಚ್ಚಲಕ್ಕಿ ಗಂಜಿ ಒಟ್ಟಿಗೆ ಒಳ್ಳೆ ಆಗ್ತದೆ, ಅಥವಾ ನೀವು ಅನ್ನ, ರಸಂ ಅಥವಾ ಸಾಂಬಾರ್ ಮಾಡಿದರೆ ಅದರೊಟ್ಟಿಗೆ ಸೈಡ್ ಡಿಶ್ ಆಗಿ ಸಹ ಇದನ್ನು ತೆಕ್ಕೊಳ್ಬೋದು. ತುಂಬಾ ರುಚಿಯಾಗುತ್ತದೆ. ಇದು ನಂದು ಒಂದು ಫೇವರೇಟ್ ಡಿಶ್ ಆಗಿದೆ.
ನೋಡಿ ನಮ್ಮದು ಚಟ್ನಿ ರೆಡಿ. ಇಲ್ಲಿ ನೋಡಿ ನಮ್ಮ ಕೊಲತರ ಚಟ್ನಿ ರೆಡಿ ಆಗಿದೆ. ಅದರ ಜೊತೆ ಗಂಜಿ, ಕುಚ್ಚಲಕ್ಕಿ ಗಂಜಿ ಒಳ್ಳೆ ಕಾಂಬಿನೇಷನ್. ಒಮ್ಮೆ ಮಾಡಿ ನೋಡಿ. ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಲು ಮರೆಯಬೇಡಿ. ಹೀಗೆ ನಿಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.